ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸಪೋಸ್ ಟು ಇಂದ ನಾವು ಹೇಗೆ ಸೆಂಟೆನ್ಸ್ಗಳನ್ನ ಮಾಡಬೇಕು, ಹೇಗೆ ಅದರಲ್ಲಿ ಮಾತಾಡಬೇಕು ಅಂತ. ಇದು ತುಂಬ ಇಂಪಾರ್ಟೆಂಟ್. ಸೊ ನಾವು ಕಲಿಬೇಕಾಗಿರೋದು ಸಪೋಸ್ ಟುನ ಹೇಗೆ ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ಸಪೋಸ್ ಟು ಸಪೋಸ್ಡ್ ಟು ಗು ಏನು ಡಿಫ್ರೆನ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು, ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲೂ ಕೂಡ ಈ ಸೆಂಟೆನ್ಸ್ ಮಾಡೋ ಅವಶ್ಯಕತೆ ನಮಗೆ ಬರುತ್ತೆ, ಬಟ್ ನಾವು ಇದನ್ನು ಕರೆಕ್ಟಾಗಿ ಯೂಸ್ ಮಾಡೋದೇ ಇಲ್ಲ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್. ಓಕೆ, ಬಿ ಸಪೋಸ್ ಟುನ ನಾವು ಯಾವಾಗ ಯೂಸ್ ಮಾಡಬೇಕು? ಸೊ ಸ್ಟ್ರಕ್ಚರ್ ನೋಡಿ, ಬಿ ಫಾರ್ಮ್ ಮುಂದೆನೇ ಯೂಸ್ ಮಾಡಬೇಕು. ಸ್ಟ್ರಕ್ಚರ್ ಸಿಮಿಲರ್ ಇದೆ ಅಲ್ವಾ ನಾವು ಇಷ್ಟು ದಿನ ಕಲ್ತಿದ್ದಕ್ಕೆ. ಯೂಸ್ ಟು ಟಾಕ್ ಅಬೌಟ್ ಆಬ್ಲಿಗೇಷನ್ಸ್ ಆ್ಯಂಡ್ ಅರೇಂಜ್ಮೆಂಟ್ಸ್. ಆಬ್ಲಿಗೇಷನ್ಸ್ ಅಂದರೆ ಓಕೆ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ನಿರೀಕ್ಷೆಗಳು, ಜವಾಬ್ದಾರಿಗಳು, ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಅಂದರೆ ಒಬ್ಬರು ಒಂದು ಕೆಲಸ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನೀವು ನಿರೀಕ್ಷೆ ಮಾಡ್ತಿರ್ತೀರ, ಅವ್ರು ಅದನ್ನು ಮಾಡಬೇಕು, ಅವ್ರ ಜವಾಬ್ದಾರಿ ಅದು. ಆರ್ ಅದರ ನೆಗೆಟಿವ್ ಕೂಡ ಇರ್ಬೋದು, ನೀನು ಇದನ್ನು ಮಾಡಬಾರ್ದು, ನೀನು ಇಲ್ಲಿರಬಾರ್ದು, ಈ ಥರನೂ ಇರ್ಬೋದು. ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಒನ್ ಟು ಡೂ ಸಮಥಿಂಗ್ ಆರ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಒನ್ ನಾಟ್ ಟು ಡೂ ಸಮಥಿಂಗ್, ರೈಟ್? ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೊಬ್ರು ಇರಬೇಕಾಗಿತ್ತು, ಅವ್ರು ಇಲ್ಲಿಗಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೀನಿ, ವೇರ್ ಆರ್ ಯು? ಯು ಆರ್ ಸಪೋಸ್ ಟು ಬಿ ಹಿಯರ್ ಅಂತ. ಯು ಆರ್ ಸಪೋಸ್ ಟು ಬಿ ಹಿಯರ್. ನೀನೀಗ ಇಲ್ಲಿ ಇರಬೇಕಾಗಿತ್ತು, ಎಲ್ಲಿದೆಯಾ ನೀನು ಅಂತ. ಅಂದರೆ ನಾನು ಅವ್ರಿಗೆ ಆರ್ಡರ್ ಮಾಡ್ತಿಲ್ಲ, ಅಡ್ವೈಸ್ ಕೂಡ ಮಾಡ್ತಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೀನು ಇಲ್ಲಿ ಇರಬೇಕಾಗಿತ್ತಲ್ವ, ಎಲ್ಲಿದೆಯಾ ನೀನು ಅಂತ ಕೇಳ್ತಾ ಇದ್ದೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಸ್ಕೂಲ್ನಲ್ಲಿ ಕ್ಲಾಸ್ ನಡೀತಾ ಇದೆ, ಬಟ್ ಒಬ್ಬ ಸ್ಟೂಡೆಂಟ್ ಹೊರಗಡೆ ಇದ್ದಾನೆ. ಆಗ ಪ್ರಿನ್ಸಿಪಾಲ್ ಅವನಿಗೆ ಹೇಳ್ತಾರೆ, ಯು ಆರ್ ನಾಟ್ ಸಪೋಸ್ ಟು ಬಿ ಔಟ್ಸೈಡ್ ದ ಕ್ಲಾಸ್ ನಾವ್ ಅಂತ. ಅಂದರೆ ಕ್ಲಾಸ್ ನಡೀತಿದೆ, ನೀನೀಗ ಕ್ಲಾಸಿಂದ ಹೊರಗಡೆ ಇರಬಾರ್ದು. ಯು ಆರ್ ನಾಟ್ ಸಪೋಸ್ ಟು ಬಿ ಔಟ್ಸೈಡ್. ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನೀನು ಕ್ಲಾಸ್ನಲ್ಲಿ ಇರಬೇಕಲ್ವಾ, ಯಾಕೆ ಹೊರಗಡೆ ಇದೆಯಾ ಅನ್ನೋದು, ರೈಟ್? ಸೊ ಈ ಅಂಡರ್ಸ್ಟ್ಯಾಂಡಿಂಗ್ನ ಇಟ್ಕೊಳ್ಳಿ. ಸೊ ಇನ್ಮೇಲೆ ನಾನು ಕೊಡೋ ಎಕ್ಸಾಂಪಲ್ಸ್ ಎಲ್ಲ ಇದೇ ಮೀನಿಂಗೇ ಕೊಡುತ್ತೆ, ರೈಟ್? ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ತಲೆ ಒಳಗೆ ಇಟ್ಕೊಳ್ಳಿ. ಸೊ ನೀವು ಯಾವಾಗಾದರೂ ಇದೇ ಥರ ಮಾತಾಡಬೇಕಾದ್ರೆ, ಈಗ ಪ್ರಿನ್ಸಿಪಲ್ ಏನು ಹೇಳಿದ್ರು, ನಾನೇನು ಹೇಳಿದೆ ಫೋನಲ್ಲಿ, ಅದೇ ಥರ ಮಾತಾಡಬೇಕಾದ ಪರಿಸ್ಥಿತಿ ಬಂತಂದರೆ ಸಪೋಸ್ ಟುನೇ ಯೂಸ್ ಮಾಡಬೇಕು. ಅಥವಾ ಸಪೋಸ್ ಟು ಎಲ್ಲಾದರೂ ಬಂದಿದೆ ಅಂದರೆ ಅರ್ಥ ನೀವು ಇದೇ ಮೀನಿಂಗ್ನ ಅರ್ಥ ಮಾಡ್ಕೋಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಸ್ಟ್ರಕ್ಚರ್ ಹೇಗಿರುತ್ತೆ, ಸಬ್ಜೆಕ್ಟ್ ಮುಂದೆ ಬಿ ಫಾರ್ಮ್, ಅದ್ರ ಮುಂದೆನೇ ಸಪೋಸ್ಡ್ ಟು ಹಾಕಬೇಕು. ಅಂದರೆ ಈಸ್, ಆಮ್, ಆರ್, ವಾಸ್, ವರ್ ಇದೆ, ಇದ್ರ ಮುಂದೆನೇ ಬರಬೇಕು. ಅದ್ರ ಮುಂದೆ ಪ್ರೆಸೆಂಟ್ ವರ್ಬ್ ಹಾಕಬೇಕು, ಅಂದರೆ V1 ಬೇಸ್ ವರ್ಬ್. ನೆನಪಿಟ್ಕೊಳ್ಳಿ, ರೈಟ್? ಗೊತ್ತಾಯ್ತಲ್ಲ, ಸ್ಟ್ರಕ್ಚರ್ ಸೇಮೇ ಇದೆ. ನಾವಿಷ್ಟು ದಿನ ಹಿಂದಿನ ಕ್ಲಾಸ್ಗಳೆಲ್ಲ ಏನು ಕಲ್ತಿದ್ದೀವಿ, ಬಿ ಫಾರ್ಮ್ ಮುಂದೆ V3 ಹಾಕೋದು, ಅದೇ ಥರನೇ ಇದೆ ಅಲ್ವಾ? ಇಲ್ಲಿ ಬಿ ಫಾರ್ಮ್ ಮುಂದೆ ಸಪೋಸ್ಡ್ ಟು ಬರಲೇಬೇಕು, ಅದ್ರ ಮುಂದೆ ಪ್ರೆಸೆಂಟ್ ವರ್ಬ್ ಹಾಕ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಈ ಥರ ನೀವು ರಾಂಗ್ ಸ್ಟ್ರಕ್ಚರ್ ಮಾಡಬೇಡಿ. ಸಪೋಸ್ ಟು ಅಂತ ಇಲ್ಲ, ಇದು ರಾಂಗ್ ಸ್ಟ್ರಕ್ಚರ್. ಯಾಕೆ ಹೇಳಿದೆ ಅಂದರೆ, ತುಂಬ ಸರಿ ಹೇಳುವಾಗ ಆ ಥರ ಕೇಳಿಸ್ಬಿಡುತ್ತೆ, ಐ ಆಮ್ ಸಪೋಸ್ ಟು ಡೂ ದಿಸ್, ಯು ಆರ್ ನಾಟ್ ಸಪೋಸ್ ಟು ಡೂ ದ್ಯಾಟ್ ಅಂತ. ಅವ್ರು ಫಾಸ್ಟಾಗಿ ಮಾತಾಡ್ತಿದ್ದಾಗ ಆ ಥರ ಕೇಳಿಸುತ್ತೆ, ಬಟ್ ಅದು ಸಪೋಸ್ ಟು ಅಲ್ಲ, ಸಪೋಸ್ಡ್ ಟುನೇ. ಅಲ್ಲಿ ಹೇಳೋದಕ್ಕೆ ಸ್ವಲ್ಪ ಟಂಗ್ ಟ್ವಿಸ್ಟರ್ ಥರ ಇರುತ್ತೆ, ಯು ಆರ್ ನಾಟ್ ಸಪೋಸ್ಡ್ ಟು ಡೂ ದಿಸ್, ರೈಟ್? ಬಟ್ ಫಾಸ್ಟಾಗಿ ಹೇಳುವಾಗ ಆ ಥರ ಕೇಳಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಸಪೋಸ್, ಇಟ್ ಈಸ್ ಸಪೋಸ್ಡ್ ಟು. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ಬಿ ಫಾರ್ಮ್ ಮುಂದೆನೇ ಬರಬೇಕು. ಹ್ಯಾವ್, ಹ್ಯಾಸ್, ಡೂ, ಡಸ್, ವಿಲ್ ಇದು ಯಾವುದ್ರ ಮುಂದೆನೂ ಬರೋದಿಲ್ಲ. ಇದು ಈ ಥರ ಮಾಡಿದ್ರು ಕೂಡ ರಾಂಗ್. ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡಿಲಿ, ಐ ಆಮ್ ಸಪೋಸ್ಡ್ ಟು ಲೀವ್ ನಾವು. ಸ್ಟ್ರಕ್ಚರ್ ಫಾಲೋ ಮಾಡ್ತಿದ್ಯಾ? ಬಿ ಫಾರ್ಮ್ ಮುಂದೆ ಸಪೋಸ್ಡ್ ಟು, ಅದ್ರ ಮುಂದೆ ಪ್ರೆಸೆಂಟ್ ವರ್ಬ್ ಲೀವ್. ಲೀವ್ ಅಂದರೆ ಏನು ಮೀನಿಂಗ್? ಸೊ ವರ್ಬ್ಸ್ ಮೇಲೆ ನೀವು ಕ್ಲಾಸ್ ನೋಡಿದ್ದೀರಾ, ನಾನು ತುಂಬ ವರ್ಬ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ನನ್ನ ವೆಬ್ಸೈಟ್ನಲ್ಲೂ ಕೂಡ 600 ವರ್ಬ್ಸ್ದು ಲಿಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಕಲ್ತಿದ್ದೀರಾ ನೀವು ಅದನ್ನು? ನೋಡಿ ಹೇಗೆ ಹಳೆ ಕ್ಲಾಸ್ಗೆ ಲಿಂಕ್ ಇದೆ ಇಲ್ಲಿ. ಐ ಆಮ್ ಸಪೋಸ್ ಟು ಲೀವ್ ನಾವು ಅಂದರೆ ನಾನೀಗ ಹೋಗಬೇಕಾಗಿದೆ ಅಂತ ನೀವು ಹೇಳ್ತಿರಲ್ವಾ, ಏನೋ ಅರ್ಜೆಂಟ್ ಕೆಲಸ ಇದೆ, ನನಗೆ ಹೋಗಬೇಕಾಗಿದೆ, ಐ ಆಮ್ ಸಪೋಸ್ ಟು ಲೀವ್ ನಾವು ಅಂತ. ವಿ ಆರ್ ನಾಟ್ ಸಪೋಸ್ ಟು ಲೀವ್ ಯೆಟ್ ಅಂದರೆ ನಾವು ಈಗಲೇ ಹೋಗಬಾರ್ದು, ಅಂದರೆ ನಮಗೆ ಅಲೋ ಇಲ್ಲ. ಫಾರ್ ವಾಟ್? ಟು ಲೀವ್ ಯೆಟ್, ಇನ್ನೂ ಈಗಲೇ ಹೋಗೋ ಥರ ಇಲ್ಲ. ನಾವು ಕೆಲಸದಲ್ಲಿ ಹೇಳ್ಬೋದು, ಎಲ್ಲಾದರೂ ಒಂದು ಕಡೆ ನಿಮ್ಗೆ ಇನ್ನೂ ಅಲೋ ಮಾಡಲಿಲ್ಲ ಅಂದರೆ ಆ ಟೈಮ್ಗೆ ಹೋಗೋದಕ್ಕೆ ನೀವು ಈ ಥರ ಹೇಳ್ಬೋದು, ವಿ ಆರ್ ನಾಟ್ ಸಪೋಸ್ ಟು ಲೀವ್ ಯೆಟ್, ಈಗಲೇ ಹೋಗೋಂಗಿಲ್ಲ, ನಾವು ಆಮೇಲೆ ಹೋಗಬೇಕು ಅಂತ. ಯು ಆರ್ ಸಪೋಸ್ ಟು ಬಿ ಹಿಯರ್ ನಾವು, ನೀನೀಗ ಇಲ್ಲಿರಬೇಕು, ಎಲ್ಲಿದೆಯಾ ನೀನು? ಯು ಆರ್ ಸಪೋಸ್ ಟು ಬಿ ಹಿಯರ್. ಓಕೆ, ನೀವು ಕೇಳ್ಬೋದು ಯು ಶುಡ್ ಬಿ ಹಿಯರ್ ಅಂತ ಹೇಳ್ಬೋದಾ, ಯು ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳ್ಬೋದಾ? ಏನು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಯು ಶುಡ್ ಡೂ ಇಟ್ ಅಂದರೆ ಏನು, ಯಾವಾಗ ಹೇಳಬೇಕು? ಯು ಶುಡ್ ಡೂ ಇಟ್, ಯು ಶುಡ್ ಟೇಕ್ ದ ಮೆಡಿಸಿನ್,
ಯು ಶುಡ್ ಗೋ ದೇರ್, ಯು ಶುಡ್ ವಿಸಿಟ್ ದ ಡಾಕ್ಟರ್. ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ, ಬಟ್ ಆ ಸೆಂಟೆನ್ಸ್ ಗೊತ್ತಿರೋರಿಗೆ ನಾನು ಹೇಳ್ತೀನಿ. ಈ ಥರ ನಾವು ಯಾವಾಗ ಹೇಳಬೇಕು ಅಂದರೆ ಅಡ್ವೈಸ್ ಕೊಡೋವಾಗ ಮಾತ್ರ. ಬೇರೆಯವರಿಗೆ ಒಂದು ಕನ್ಸರ್ನಿಂದ ನೀವು ಅಡ್ವೈಸ್ ಮಾಡ್ತಾ ಇದ್ದರೆ ಅವಾಗ ಮಾತ್ರ ಹೇಳಬೇಕು, ನೆನಪಿಟ್ಟುಕೊಳ್ಳಿ. ಅವ್ರು ಅದನ್ನು ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ಅದೆಲ್ಲ ಬೇಕಾಗಿರೋದು ನೀವು ಬೇರೆಯವ್ರಿಗೆ ಕನ್ಸರ್ನಿಂದ ಅಡ್ವೈಸ್ ಮಾಡುವಾಗ ಶುಡ್ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಡೂ ಇಟ್ ಅಂತ ಯಾವಾಗ ಹೇಳಬೇಕು, ಅದನ್ನು ಮಾಡುವಂಥ ರೂಲ್ಸ್ ಇದ್ದರೆ ಆವಾಗ ಹೇಳಬೇಕು. ಅಂದರೆ ರೂಲ್ಸ್ನ ಫಾಲೋ ಮಾಡೋವಾಗ, ಲಾಸ್ನ ಫಾಲೋ ಮಾಡೋವಾಗ, ಎಕ್ಸ್ಟರ್ನಲ್ ಆಬ್ಲಿಗೇಷನ್ನ ಫಾಲೋ ಮಾಡೋವಾಗ ಯು ಹ್ಯಾವ್ ಟು ಅನ್ಬೇಕು. ಅಂದರೆ ಈಗ ಒಂದು ಕಂಪ್ನಿನಲ್ಲಿ ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು, ಗೌರ್ನಮೆಂಟ್ ಲಾಸ್ನ ಫಾಲೋ ಮಾಡಬೇಕು. ಸ್ಕೂಲ್ ಆರ್ಗನೈಸೇಷನ್ ಎಲ್ಲೆಲ್ಲಿ ಏನೇನು ರೂಲ್ಗಳಿರುತ್ತೆ, ಬೇರೆಯವರು ಮಾಡಿದಂಥ ರೂಲ್ಗಳು, ಅದನ್ನು ಫಾಲೋ ಮಾಡುವಾಗ ಹ್ಯಾವ್ ಟು ಯೂಸ್ ಮಾಡಬೇಕು. ಆ್ಯಂಡ್ ಈ ಥರ ಯಾವಾಗ ಹೇಳ್ತೀವಿ, ಯು ಆರ್ ಸಪೋಸ್ಡ್ ಟು ಡೂ ಇಟ್ ಅಂತ, ಅದನ್ನು ನಾವು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿರೀಕ್ಷೆಗಳು, ನಾನು ಆಗಲೇ ಹೇಳಿದ್ನಲ್ಲ ಕನ್ನಡ ವರ್ಡ್, ಒಬ್ಬರು ಜವಾಬ್ದಾರಿ ನಿರೀಕ್ಷೆಗಳೇನಿರುತ್ತೆ ನೀವು ಇಟ್ಕೊಂಡಿರ್ತಾರೆ ಅವ್ರ ಮೇಲೆ, ಅವ್ರು ಮಾಡಬೇಕು ಅದನ್ನು ಅಂತ, ಆವಾಗ ಯೂಸ್ ಮಾಡಬೇಕು. ಆ್ಯಂಡ್ ಇದು ನಾಟ್ ಅ ಸ್ಟ್ರಿಕ್ಟ್ ರೂಲ್ ಇಲ್ಲ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟ್ರಿಕ್ಟ್ ರೂಲ್ ಅಂದರೂ ಕೆಲವು ಕಡೆ ಅಪ್ಲೈ ಆಗುತ್ತೆ, ಬಟ್ ನಾನು ಆಗಲೇ ಪ್ರಿನ್ಸಿಪಾಲ್ ಮತ್ತು ಸ್ಟೂಡೆಂಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ಅಲ್ಲಿ ಸ್ಟ್ರಿಕ್ಟ್ ರೂಲ್ ಇದೆ, ಬಟ್ ಕೆಲವು ಕಡೆ ಸ್ಟ್ರಿಕ್ಟ್ ರೂಲ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ನಾನಿದ್ದೀನಿ ಈ ಫಂಕ್ಷನ್ನಲ್ಲಿ, ಬಟ್ ನಮ್ಮ ಫ್ರೆಂಡ್ ಇಲ್ಲ. ನಾನು ಅವಾಗ ಕೇಳ್ತೀನಿ, ಎಲ್ಲಿದೆಯಾ ನೀನು, ಯು ಆರ್ ಸಪೋಸ್ ಟು ಬಿ ಹಿಯರ್ ಬೈ ನಾವ್ ಅಂತ. ನೋಡಿ, ಅಲ್ಲಿ ಸ್ಟ್ರಿಕ್ಟ್ ರೂಲ್ ಇಲ್ಲ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅವ್ನು ಈಗ ಇರಬೇಕಾಗಿತ್ತಲ್ವ, ಇಲ್ಲಿ ಎಲ್ಲಿದೆಯಾ ನೀನು ಅಂತ ನಾನು ಕೇಳ್ತಾ ಇದ್ದೀನಿ, ರೈಟ್. ಇಲ್ಲಿ ನೋಡಿ, ಟು ಮುಂದೆ ಬೇಸ್ ವರ್ಬ್ ಬಿ ಬಂದಿದೆ. ಬಿ ಅಂದ್ರೇನು, ಇರು. ಐ ಆಮ್ ಸಪೋಸ್ ಟು ಗೋ ಟು ವರ್ಕ್ ನಾವು, ನಾನೀಗ ಕೆಲಸಕ್ಕೆ ಹೋಗಬೇಕಾಗಿದೆ, ನಾನು ಬಿಟ್ಬಿಡು, ನಾನು ಹೋಗಬೇಕು, ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದೀವಲ್ವಾ, ರೈಟ್. ಐ ಆಮ್ ನಾಟ್ ಸಪೋಸ್ ಟು ಟೆಲ್ ಯು ದ್ಯಾಟ್ ಅಂದರೆ ನಾನು ಅದು ನಿಮಗೆ ಹೇಳಬಾರ್ದು. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಂತು, ಅಂದರೆ ನನಗೆ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ಅಂದರೆ ನೀವು ಯಾವ ಕೆಲಸ ಮಾಡೋದಕ್ಕೆ ನಿಮ್ಗೆ ಅಲೋ ಇರೋಲ್ಲ, ಪರ್ಮಿಷನ್ ಇರೋದಿಲ್ಲ, ಅವಾಗ ನೀವು ಈ ಥರ ಹೇಳ್ಬೋದು, ಐ ಆಮ್ ನಾಟ್ ಸಪೋಸ್ ಟು ಟೆಲ್ ಯು ದ್ಯಾಟ್. ಸ್ಟ್ರಕ್ಚರ್ ನೋಡ್ಕೊಂಡು ಹೋಗಿ. ಯು ಆರ್ ನಾಟ್ ಸಪೋಸ್ ಟು ಡೂ ದ್ಯಾಟ್, ನೀನು ಅದನ್ನು ಮಾಡಬಾರ್ದು, ಮಾಡೋ ಹಾಗಿಲ್ಲ. ಸೊ ಶಾರ್ಟ್ ಫಾರ್ಮ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಶಾರ್ಟ್ ಫಾರ್ಮ್ಸ್ ಗೊತ್ತಿದೆಯಾ, ಕಾಂಟ್ರಾಕ್ಷನ್ಸ್ ಗೊತ್ತಿದೆಯಾ? ನಾನು ಅದ್ರ ಮೇಲೂ ಕೂಡ ಕ್ಲಾಸ್ ಅಪ್ಲೋಡ್ ಮಾಡಿದ್ದೆ ನೋಡಿ. ಪ್ರತಿ ಕ್ಲಾಸ್ ಕೂಡ ಅದರ ಹಿಂದಿನ ಯಾವುದೋ ಒಂದು ಕ್ಲಾಸ್ಗೆ ಲಿಂಕ್ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಸೀರಿಯಲ್ ವೈಸ್ ನೋಡಬೇಕು, ಯಾವ ಕ್ಲಾಸ್ನ ಮಿಸ್ ಮಾಡಬಾರ್ದು. ದಿಸ್ ಇಸಂಟ್ ಸಪೋಸ್ ಟು ಹ್ಯಾಪನ್ ಅಂದರೆ ಇದು ಆಗಬಾರ್ದು, ಯಾಕಾಯಿತು? ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರ್ನಲ್ಲಿ ಏನೋ ಪ್ರಾಬ್ಲಮ್ ಬಂದಿದೆ, ಅವ್ರು ಕರೆದು ನಿಮ್ಮನ್ನು ಕೇಳ್ತಾರೆ, ನೀವು ಹೇಳ್ತಿರಾಗ ಇಲ್ಲಲ್ಲ ಎಲ್ಲ ಸರಿ ಇದೆ, ಇದ್ರ ಆಗಬಾರ್ದು, ಚೆಕ್ ಮಾಡಿ ಅಂತ. ವಿ ಆರ್ ನಾಟ್ ಸಪೋಸ್ ಟು ಬಿ ಹಿಯರ್, ನಾವೀಗ ಇಲ್ಲಿ ಇರಬಾರ್ದು ಅಂದರೆ ಅಲೋ ಇಲ್ಲ, ಇರೋ ಹಾಗಿಲ್ಲ ಅನ್ನೋದು. ತುಂಬ ಸ್ಟ್ರಿಕ್ಟ್ ರೂಲ್ ಕೂಡ ಅಲ್ಲ, ರೈಟ್. ಲಾ ಏನಿಲ್ಲ ಇಲ್ಲಿ ಇರಲೇಬಾರ್ದು ಅಂತ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಇರಬಾರ್ದು ಅಂತ. ಯು ಆರ್ ಸಪೋಸ್ ಟು ಬಿ ಇನ್ ಸ್ಕೂಲ್, ನಿನಗೆ ಸ್ಕೂಲಲ್ಲಿ ಇರಬೇಕಲ್ವಾ ಅಂತ ನಾವು ಹೇಳ್ತೇವೆ. ಯಾಕೆ ಹೊರಗಡೆ ಇದೆಯಾ, ಅಥವಾ ನೀನು ಯಾಕೆ ಕೆಲಸ ಮಾಡ್ತಿದ್ಯಾ, ನೀನು ಸ್ಕೂಲ್ಗೆ ಹೋಗ್ಬೇಕಲ್ವಾ, ಆ ಥರ. ಯು ಆರ್ ಸಪೋಸ್ ಟು ಬಿ ದೇರ್ ನಾವು, ನೀನೀಗ ಅಲ್ಲಿ ಇರಬೇಕು, ಹೋಗು ಅಲ್ಲಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದು ನೆಗೆಟಿವ್ ಕೂಡ ಮಾಡ್ಬೋದು, ಎಸ್ ಆರ್ ನೋ ಕ್ವಶನ್ ಮಾಡ್ಬೋದು, WH ಕ್ವಶನ್ ಮಾಡ್ಬೋದು. ಅದನ್ನೆಲ್ಲ ನೀವು ಮಾಡಬೇಕು. ಅದನ್ನು ಮಾಡಬೇಕಂದ್ರೆ ಜಸ್ಟ್ ಬಿನ ಚೇಂಜ್ ಮಾಡಿ, ನೀವು ಬಿ ಫಾರ್ಮ್ನ ಮಾತ್ರ ಚೇಂಜ್ ಮಾಡಬೇಕು. ಮತ್ತು ಹೇಗೆ ಚೇಂಜ್ ಮಾಡಬೇಕು ಅದನ್ನೆಲ್ಲ? ಇದು ಕ್ಲಾಸ್ ನಂಬರ್ 86. ನನ್ನ ಕ್ಲಾಸ್ ನಂಬರ್ 5, 6, 7, 8, 9 ಆ ಕ್ಲಾಸ್ಗಳಲ್ಲಿ ಇದನ್ನೇ ಬೇಸಿಕ್ಸ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿದರೆ ಅವನ್ನೆಲ್ಲ ನಿಮಗೆ ಚೇಂಜ್ ಮಾಡೋದಕ್ಕೆ ಬರುತ್ತೆ. ಐ ಆಮ್ ಸಪೋಸ್ ಟು ಟಾಕ್ ಟು ಕಿರಣ್, ನಾನೀಗ ಕಿರಣ್ ಜೊತೆ ಮಾತಾಡಬೇಕಾಗಿದೆ. ಇಟ್ಸ್ ನಾಟ್ ಸಪೋಸ್ ಟು ಬಿ ದಿಸ್ ವೇ ಅಂದರೆ ಇದು ಈ ಥರ ಇರಬಾರ್ದು. ಅಂದರೆ ನಮ್ಮ ಬಾಸ್ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇದು ಬೇರೆ ಥರನೇ ಇರಬೇಕು, ಈ ಥರ ಇರಬಾರ್ದು. ಈ ಸೆಂಟೆನ್ಸ್ ಪೊಲೈಟ್ನೆಸ್ನ ಕೂಡ ತೋರಿಸುತ್ತೆ. ನೀವು ತುಂಬ ರೂಡಾಗಿ ಕೂಡ ಇರಲ್ಲ ಈ ಥರ ಹೇಳಿದ್ರೆ. ಯು ಶುಡ್ ನಾಟ್ ಡೂ ಲೈಕ್ ದಿಸ್ ಅಂತ ಹೇಳೋ ಬದಲು ಈ ಥರ ಹೇಳಿ, ಇಟ್ ಈಸ್ ನಾಟ್ ಸಪೋಸ್ ಟು ಬಿ ದಿಸ್ ವೇ. ಇದು ಅಂದರೆ ನೀವೇನು ಮಾಡಿದ್ದೀರಾ ಅದು, ನಾಟ್ ಸಪೋಸ್ ಟು ಬಿ ದಿಸ್ ವೇ ಅಥವಾ ಲೈಕ್ ದಿಸ್. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ನೀನು ಮಾಡಬೇಕಾಗಿರೋದು ಇದನ್ನೇ. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ಯು ಆರ್ ಸಪೋಸ್ ಟು ಡೂ ದಿಸ್ ಅಂತಲೂ ಹೇಳ್ಬೋದು. ಅಥವಾ ನಾವು ಅದನ್ನ ಮೇಲೆ ಇನ್ನೂ ನಾವು ತುಂಬ ಎಂಫಸೈಸ್ ಮಾಡೋದಕ್ಕೆ ಈ ಥರ ಹೇಳ್ತೀನಿ. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ದಿಸ್ ಇಸ್ ವೇರ್ ಯು ಆರ್ ಸಪೋಸ್ ಟು ಸಿಟ್. ನೀನು ಕುತ್ಕೋಬೇಕಾಗಿರೋದು ಇಲ್ಲೇ. ಕನ್ನಡ ನೋಡಿ ಆ ಸಿಚುವೇಶನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಾಗ ಇಂಗ್ಲೀಷ್ ಸೆಂಟೆನ್ಸ್ ಯೂಸ್ ಮಾಡಿ. ಯು ಆರ್ ನಾಟ್ ಸಪೋಸ್ ಟು ಬಿ ಔಟ್ ಹಿಯರ್, ವಿ ಆರ್ ಸಪೋಸ್ ಟು ನೋ ದ ರೂಲ್ಸ್. ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಮಗೆಲ್ಲ ರೂಲ್ಸ್ ಗೊತ್ತಿರಬೇಕು. ವಿ ಆರ್ ಸಪೋಸ್ ಟು ನೋ ಆಲ್ ದ್ಯಾಟ್.
ಸ್ಟೂಡೆಂಟ್ಸ್ ಆರ್ ಸಪೋಸ್ ಟು ಸ್ಟಡಿ ಹಾರ್ಡ್. ಅಂದರೆ ಸ್ಟೂಡೆಂಟ್ಗಳ ಕೆಲಸನೇ ಅದು, ಅವ್ರು ಮಾಡಬೇಕಾಗಿರೋದು ಅದನ್ನೇ. ದೇ ಆರ್ ಸಪೋಸ್ ಟು ಡೂ ದ್ಯಾಟ್. ಯು ಆರ್ ಸಪೋಸ್ ಟು ಮೀಟ್ ಕಿರಣ್ ಟುಡೇ. ಮರ್ತೋಗಿದ್ಯಾ? ಯು ಆರ್ ಸಪೋಸ್ ಟು ಮೀಟ್ ಕಿರಣ್ ಟುಡೇ. ದ ಟ್ರೈನ್ ಈಸ್ ಸಪೋಸ್ ಟು ಲೀವ್ ಇನ್ 5 minutes. ಎವ್ರಿಬಡಿ ಈಸ್ ಸಪೋಸ್ ಟು ವೇರ್ ಅ ಟೈ ಹಿಯರ್. ರೈಟ್? ಗೊತ್ತಾಯ್ತಲ್ಲ? ಈ ವಿಡಿಯೋ ನೋಡಿದ್ಮೇಲೆ ನೀವು ಇನ್ನೊಂದು ಸರಿ ವಿಡಿಯೋ ನೋಡಿ, ಆಗ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಮುಗ್ದಿಲ್ಲ, ನಿಮ್ಮದೇ ಓನ್ ಸೆಂಟೆನ್ಸ್ಗಳು ಮಾಡಿ ಓದಬೇಕು. ಒಂದು ಸರಿ ನೀವು ಓದ್ಬಿಡಿ, ಅಟ್ಲೀಸ್ಟ್ ಒಂದು ಸರಿ ನೀವು ಓದಿ. ಈ ಥರ ಪ್ರಾಕ್ಟೀಸ್ ಮಾಡಿ. ಮುಂದೆ ನಾನು ಕಾನ್ವರ್ಸೇಷನ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಗ್ರಾಮರ್ ಟಾಪಿಕ್ಸ್ ಆದಮೇಲೆ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಪ್ರಾಕ್ಟೀಸೇ ಮಾಡಿಲ್ಲ ಅಂದರೆ ನಿಮ್ಗೆ ಮಾತಾಡೋಕ್ಕೂ ಕಷ್ಟ. ಈಗ ನೋಡಿ, ಪಾಸ್ಟ್ ಟೆನ್ಸ್ನಲ್ಲಿ ಯಾವ ಸಿಚುವೇಷನಲ್ಲಿ ಹೇಳಬೇಕು? ಯು ಆರ್ ಸಪೋಸ್ ಟು ಫೋನ್ ಮೀ. ಯು ವರ್ ಸಪೋಸ್ಡ್. ನೋಡಿ, ನೀವು ಪಾಸ್ಟ್ಗೆ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಬಿ ಫಾರ್ಮ್ ಚೇಂಜ್ ಮಾಡಬೇಕಷ್ಟೇ, ಮತ್ತೇನು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಯು ಆರ್ ಅಂದರೆ ಈಗ, ಯು ವರ್ ಸಪೋಸ್ ಟು ಫೋನ್ ಮೀ ಅಂದರೆ ನಿನ್ನೆ ನನಗೆ ಫೋನ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಯು ಡಿಡಿಂಟ್. ಆಗ ಮಾತ್ರನೇ ನಾನು ಹೇಳಬೇಕು ಇವತ್ತು. ಈಗ ನಮ್ಮ ಫ್ರೆಂಡ್ ನಿನ್ನೆ ನನಗೆ ಫೋನ್ ಮಾಡಬೇಕಾಗಿತ್ತು, ಅವನು ಅಥವಾ ಮಾಡೋ ಅವಶ್ಯಕತೆ ಇತ್ತು, ಬಟ್ ಅವ್ನು ಮಾಡಲಿಲ್ಲ. ಹಿ ವಾಸ್ ಸಪೋಸ್ ಟು ಫೋನ್ ಮೀ ಯೆಸ್ಟರ್ಡೇ ಬಟ್ ಹಿ ಡಿಡಿಂಟ್. ಮಾಡೋಕ್ಕಾಗಲಿಲ್ಲ ಅಲ್ಲ, ಅವ್ನು ಮಾಡಲಿಲ್ಲ. ರೈಟ್? ಅದೇ ನಾನು ಬೇರೆಯವ್ರ ಹತ್ರ ಹೇಳ್ತಿರ್ತೀವಲ್ವಾ, ಅಥವಾ ಅವನಿಗೆ ಹೇಳ್ತಿರ್ತೀವಲ್ವಾ, ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಇದರ ಅರ್ಥ ಅಷ್ಟೇ. ಯು ಆರ್ ಸಪೋಸ್ ಟು ಬಿ ಹಿಯರ್ ಯೆಸ್ಟರ್ಡೇ. ನೋಡಿ, ಯು ವರ್ ಸಪೋಸ್ ಟು ಬಿ ಹಿಯರ್ ಯೆಸ್ಟರ್ಡೇ ಬಟ್ ಯು ಡಿಡಿಂಟ್. ನೀನು ಇಲ್ಲಿ ಇರಬೇಕಾಗಿತ್ತು, ಯಾಕೆ ಇರಲಿಲ್ಲ? ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು. ಕಿರಣ್ ವಾಸ್ ಸಪೋಸ್ ಟು ಬಿ ಹಿಯರ್ ಬೈ ನಾವ್. ಕಿರಣ್ ಇಷ್ಟೊತ್ತಿಗಾಗಲೇ ಇಲ್ಲಿ ಇರಬೇಕಾಗಿತ್ತು, ಯಾಕಿಲ್ಲ? ಯು ವರಂಟ್ ಸಪೋಸ್ ಟು ಕಮ್ ಟುಡೇ. ಸೊ ಇಲ್ಲಿ ಅವ್ರು ಬಂದ್ಬಿಟ್ಟಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಬಂದ್ರಿ? ನೀವು ಇಲ್ಲಿಗೆ ಬರಬೇಕಾಗಿದ್ದು ಇವತ್ತಲ್ಲ, ಮೇ ಬಿ ನಾಳೆ ಅಥವಾ ಇನ್ನೊಂದು ದಿನ. ಹಿ ವಾಸ್ ಸಪೋಸ್ ಟು ಕಾಲ್ ಅಟ್ 1 o'clock. ಅವನು ಕಾಲ್ ಮಾಡಬೇಕಾಗಿದ್ದು 1 ಗಂಟೆಗೆ, ಆದರೆ ಮಾಡಿಲ್ಲ. ಇಟ್ ವಾಸಂಟ್ ಸಪೋಸ್ ಟು ಹ್ಯಾಪನ್. ಇದು ಆಗಬಾರ್ದಿತ್ತು. ಯು ಆರ್ ಸಪೋಸ್ ಟು ಸಬ್ಮಿಟ್ ದಿಸ್ ಇನ್ ಅ ವೀಕ್. ಇದು ಫ್ಯೂಚರ್ ಹೇಳ್ತಾ ಇದೆ. ನೋಡಿ, ಫ್ಯೂಚರ್ನಲ್ಲಿ ವಿಲ್ ಬಿ ಬರಲ್ಲ, ಯು ಆರ್ನೇ ಹೇಳ್ತೀವಿ. ಗೊತ್ತಾಯ್ತಲ್ಲ? ಅದು ಅಷ್ಟು ಕಾಮನ್ ಇಲ್ಲ, ಹೇಳಲ್ಲ. ಯು ಆರ್ನೇ ಫ್ಯೂಚರ್ಗೂ ಯೂಸ್ ಮಾಡ್ತೀವಿ. ಯು ಆರ್ ಸಪೋಸ್ ಟು ಸಬ್ಮಿಟ್ ದಿಸ್ ಇನ್ ಅ ವೀಕ್, ನೆಕ್ಸ್ಟ್ ವೀಕ್, ಇನ್ ಅ ಮಂತ್, ನೆಕ್ಸ್ಟ್ ಮಂತ್ ಅಂತ. ರೈಟ್? ಗೊತ್ತಾಯ್ತಲ್ಲ? ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅದಾಗಬೇಕು, ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಅವಾಗ ಹೇಳಬೇಕು. ಸೊ ನಾನು ಮತ್ತೆ ಹೇಳ್ತೀನಿ, ಯು ಶುಡ್ ಅಂತ ಹೇಳಕ್ಕೆ ಬರಲ್ಲ, ಇದು ಅಡ್ವೈಸ್ ಅಲ್ಲ. ಯು ಹ್ಯಾವ್ ಟು ಡೂ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಈ ಸಿಚುವೇಶನ್ ಆ ಥರ ಸಿಚುವೇಶನ್ ಅಲ್ಲ. ನೀನು ರೂಲ್ನ ಫಾಲೋ ಮಾಡಲೇಬೇಕು, ಈ ಲಾ ಇದೆ, ಆ ಥರ ಸಿಚುವೇಶನ್ನೇ ಅಲ್ಲ ಇದು. ಗೊತ್ತಾಯ್ತಲ್ಲ? ತುಂಬ ಸ್ಟ್ರಿಕ್ಟ್ ರೂಲ್ ಕೂಡ ಇಲ್ಲ ಇಲ್ಲಿ. ಒಂದು ರೀತಿ ನೆನ್ಪಿಟ್ಕೊಳ್ಳಿ, ಇದು ವೀಕರ್ ಆಬ್ಲಿಗೇಷನ್. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಜವಾಬ್ದಾರಿ, ನಿನಗೆ ಆ ಜವಾಬ್ದಾರಿ ಇದೆ ಅಂತ ಹೇಳೋ ಸಿಚುವೇಶನ್. ರೈಟ್? ಓಕೆ, ನೋಡಿ, ಈ ಥರನೂ ಹೇಳ್ಬೋದು. ಕಂಟಿನ್ಯೂಯಸ್ ಫಾರ್ಮ್ನ ತೋರಿಸ್ಬೇಕಂದ್ರೆ, ಯು ಆರ್ ಸಪೋಸ್ ಟು ಬಿ ರೆಸ್ಟಿಂಗ್ ಅಂದರೆ ನೀನೀಗ ರೆಸ್ಟ್ ಮಾಡ್ತಾ ಇರಬೇಕು. ಯಾಕೆ ಆಡ್ತಾ ಇದೆಯಾ? ನೀನು ರೆಸ್ಟ್ ಮಾಡ್ತಾ ಇರಬೇಕಲ್ವ ಈಗ ಅಂತ ನಾವು ಹೇಳ್ತೀವಿ. ಸೊ ಸ್ಟ್ರಕ್ಚರ್ ನೋಡಿ. ಸೊ ಟು ಮುಂದೆ ING ವರ್ಬ್ ಬಂದಿದೆ. ಸೊ ನೀವು ಟು ಮುಂದೆ ING ವರ್ಬ್ ಯಾವಾಗ ಹಾಕಬೇಕು ಅಂದರೆ ಆ ಆ್ಯಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕೀಗ ಅಂತ ಎಕ್ಸ್ಪೆಕ್ಟ್ ಮಾಡೋವಾಗ, ಹಾಕೋವಾಗ ಮಧ್ಯದಲ್ಲಿ ಬಿ ಕೂಡ ಹಾಕಿ ING ವರ್ಬ್ ಹಾಕಿ. ರೈಟ್? ಯು ಆರ್ ಸಪೋಸ್ ಟು ಬಿ ರೆಸ್ಟಿಂಗ್ ಬಿಕಾಸ್ ಯು ಆರ್ ಸಿಕ್. ಅದೇ ಥರ ಇನ್ನೊಂದು ನೋಡಿ, ಯು ಆರ್ ಸಪೋಸ್ ಟು ಬಿ ಪ್ರಾಕ್ಟೀಸಿಂಗ್. ನೀನೀಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಲ್ವಾ? ನೋಡಿ, ಈ ಥರ ನೀವು ಮಕ್ಕಳಿಗೆ ಹೇಳ್ತಿರಲ್ವಾ, ನಿನಗೆ ಗೊತ್ತಾ ಇರಬೇಕಲ್ವಾ, ನೀನೀಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಲ್ವಾ, ಯಾಕೆ ಮಾಡ್ತಾ ಇಲ್ಲ? ಆವಾಗ ಹೇಳ್ಬೋದು ನೀವು ಇದನ್ನು. ಯು ಆರ್ ನಾಟ್ ಸಪೋಸ್ ಟು ಬಿ ಡೂಯಿಂಗ್ ದಿಸ್. ಯು ಆರ್ ನಾಟ್ ಸಪೋಸ್ ಟು ಬಿ ಫೈಟಿಂಗ್. ಗೊತ್ತಾಯ್ತಲ್ಲ? ಯಾವಾಗ ಕಂಟಿನ್ಯೂಸ್ ಆ್ಯಕ್ಷನ್ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ ಅವಾಗ ಯೂಸ್ ಮಾಡಿ. ಯು ವರ್ ಸಪೋಸ್ ಟು ಬಿ ವಾಚಿಂಗ್ ದ ಬೇಬಿ. ನೀನು ಮಗುನ ನೋಡ್ಕೊಳ್ತಾ ಇರಬೇಕಾಗಿತ್ತಲ್ವಾ, ನಿನಗೆ ಆ ಕೆಲಸ ವಹಿಸಿದ್ದೆ ಅಲ್ವಾ, ಆ ಥರ ಸಿಚುವೇಶನ್. ಸೊ ಕ್ವೆಶನ್ ನೋಡಿ, ವಾಟ್ ಆಮ್ ಐ ಸಪೋಸ್ ಟು ಡೂ ಅಂತಲೂ ಕೇಳ್ತಾರೆ. ಸೊ ಸೇಮ್, ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ, ಏನು ಮಾಡ್ಬೇಕು ನಾನೀಗ? ನಾವು ವಾಟ್ ಆಮ್ ಐ ಸಪೋಸ್ ಟು ಡೂ, ನಾನು ಏನು ಮಾಡಬೇಕು? ವಾಟ್ ಆಮ್ ಐ ಸಪೋಸ್ ಟು ಈಟ್, ನಾನು ಏನು ತಿನ್ನಬೇಕು? ವಾಟ್ ಆಮ್ ಐ ಸಪೋಸ್ ಟು ಸೇ, ನಾನು ಏನು ಹೇಳಬೇಕು? ಸೊ ನಾವು ವಿಡಿಯೋ ಬಿಗಿನಿಂಗ್ನಲ್ಲಿ ಏನಂತ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದೇ ಸೆನ್ಸ್ನಲ್ಲೇ ಕ್ವೆಶನ್ ಕೇಳ್ತಾ ಇದ್ದೀವಿ. ವಾಟ್ ವಾಸ್ ಐ ಸಪೋಸ್ ಟು ಡೂ, ನಾನೇನು ಮಾಡಬೇಕಾಗಿತ್ತು? ವಾಟ್ ಈಸ್ ಶಿ ಸಪೋಸ್ ಟು ಡೂ, ವೇರ್ ಆಮ್ ಐ ಸಪೋಸ್ ಟು ಸೆಟ್. ನೋಡಿ, ನಾ ಹೇಳ್ತಾ ಇರುವಾಗ ಸಪೋಸ್ ಅಂತ ಕೇಳಿಸುತ್ತೆ, ಬಟ್ ಅದು ಸಪೋಸ್ಡ್. ಬರಿಬೇಕಾದಾಗಂತೂ ನೀವು ಮಿಸ್ಟೇಕ್ ಮಾಡಬೇಡಿ. ವೇರ್ ಇಸ್ ಹಿ ಸಪೋಸ್ ಟು ವರ್ಕ್, ವಾಟ್ ಆಮ್ ಐ ಸಪೋಸ್ ಟು ಟೆಲ್ ದೆಮ್, ನನಗೆ ಅವ್ರಿಗೆ ಏನು ಹೇಳಬೇಕು? ಸೊ ನೋಡಿ, ಏನೋ ಪ್ರಾಬ್ಲಮ್ ಆಗೋಗಿದೆ, ನೀನೀಗೇನು ಅನ್ಕೊತಿದ್ಯಾ, ನಾನು ಏನು ಹೇಳಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ವೆನ್ ಇಸ್ ದ ಮೀಟಿಂಗ್ ಸಪೋಸ್ ಟು ಸ್ಟಾರ್ಟ್,
ನೋಡಿ ಇಲ್ಲಿ, ವೆನ್ ಇಸ್ ದ ಮೀಟಿಂಗ್ ಸಪೋಸ್ ಟು ಸ್ಟಾರ್ಟ್, ವಾಟ್ ಈಸ್ ಸಪೋಸ್ ಟು ಬಿ ಹ್ಯಾಪ್ನಿಂಗ್ ನಾವು, ಈಗ ಏನು ಆಗ್ತಾ ಇರಬೇಕಾಗಿತ್ತು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಆಮ್ ಐ ಸಪೋಸ್ ಟು ಗಿವ್ ದಿಸ್ ಟು ಯು, ನಾನು ನಿಮ್ಗೆ ಕೊಡಬೇಕಾ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಾ, ಕೊಡಬಹುದಾ, ಆ ಥರ ಸಿಚುವೇಶನ್. ಇಸ್ ದಟ್ ವಾಟ್ ಆಮ್ ಐ ಸಪೋಸ್ ಟು ಡೂ? ವೇರ್ ವಾಸ್ ಶಿ ಸಪೋಸ್ ಟು ಮೀಟ್ ಅಸ್? ನೋಡಿ, ಯಾವಾಗ ಕೇಳ್ತೀವಿ, ನೀವು ಯಾರನ್ನೋ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀರ, ಬಟ್ ಅವ್ರು ಸಿಕ್ಕಿರೋದಿಲ್ಲ, ನೀವು ಮತ್ತೆ ನಿಮ್ಮ ಫ್ರೆಂಡ್ನ ಕೇಳ್ತೀರ, ಅವ್ರು ಎಲ್ಲಿ ನಮಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು? ವಾಟ್ ಆಮ್ ಐ ಸಪೋಸ್ ಟು ಡೂ ವಿತ್ ದಿಸ್ ಮನಿ? ಸೊ ಗೊತ್ತಾಯ್ತಲ್ಲ. ಆ್ಯಂಡ್ ಈ ಸ್ಟ್ರಕ್ಚರ್ನ ಇನ್ನೊಂದಕ್ಕೂ ಯೂಸ್ ಮಾಡ್ತೀವಿ ಟು ಟಾಕ್ ಅಬೌಟ್ ಪೀಪಲ್ಸ್ ಬಿಲೀಫ್ ಅಬೌಟ್ ಸಮಥಿಂಗ್. ಅಂದರೆ ಈ ಥರ ಆಗಬೇಕು ಅಂತ ನಂಬಿರ್ತಾರೆ, ಅಂದ್ಕೊಂಡಿರ್ತಾರೆ ಇದೇ ಥರನೇ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್, ಹೌ ವಿಲ್ ಬಿ ದಿಸ್ ನ್ಯೂ ಮೂವಿ ಅಂತ ಯಾರೋ ಕೇಳ್ತಾರೆ, ಈಗ ಫಿಲ್ಮ್ ನೋಡೋಕೆ ಹೋಗ್ತಿರ್ತಾರೆ, ಹೆಂಗಿರುತ್ತೆ? ಅವಾಗ ನೀವು ಹೇಳ್ಬೋದು, ಇಟ್ಸ್ ಸಪೋಸ್ ಟು ಬಿ ಗುಡ್ ಅಂತ. ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ, ಇದು ಚೆನ್ನಾಗೇ ಇರಬೇಕು ಅಂತ. ಟೇಕ್ ದಿಸ್ ಮೆಡಿಸನ್ ಅಂತ ಹೇಳಿದಾಗ ನೀವು ಕೇಳಬೇಕು, ಇದರಿಂದ ಏನಾಗುತ್ತೆ, ಇದು ಯಾವುದಕ್ಕೆ ಕೊಡ್ತಿದ್ಯಾ, ಅಂದರೆ ಇದರ ಎಫೆಕ್ಟ್ ಏನು, ವಾಟ್ ಇಸ್ ಇಟ್ ಸಪೋಸ್ ಟು ಡೂ, ಅಂದರೆ ಮೆಡಿಸನ್ ಏನು ಮಾಡುತ್ತೆ, ಅದರ ಎಫೆಕ್ಟ್ ಏನಾಗುತ್ತೆ ಅಂತ ನೀವು ಕೇಳ್ತಾ ಇರೋದು. ಸೊ ಗೊತ್ತಾಯ್ತಲ್ಲ, ಇಲ್ಲೂ ಕೂಡ ಯೂಸ್ ಮಾಡಬಹುದು ನೀವು. ಸೊ ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ, 3 ಸರಿ ನೋಡಿ, 4 ಸರಿ ನೋಡಿ. ಯಾಕಂದರೆ ನೀವು ಫಸ್ಟ್ ಟೈಮ್ ನೋಟಿಸ್ ಮಾಡದೇ ಇರೋ ವಿಷಯಗಳನ್ನ ಇನ್ನೊಂದು ಸರಿ ನೋಡಿದಾಗ ನೋಟಿಸ್ ಮಾಡ್ತೀರ, ಅವಾಗ ಗೊತ್ತಾಗೋಗುತ್ತೆ. ಇದು ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆದ ಪ್ರತಿ ವಿಡಿಯೋನೂ ನೀವು ಇದೇ ಥರ ಮಾಡಿ 2-3 ಸರಿ ನೋಡಿ. ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕೆಂದ್ರೆ ನೋಟ್ಸ್ ಮಾಡ್ಕೊಳ್ಳುವಾಗ ನಿಮ್ಮ ಮೈಂಡ್ ಫುಲ್ ಕಾನ್ಸಂಟ್ರೇಟ್ ಮಾಡುತ್ತೆ ಬರೆಯೋ ವರ್ಡ್ಸ್ ಮೇಲೆ, ಅವಾಗ ಇನ್ನೂ ಚೆನ್ನಾಗಿ ಕಲಿತೀರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.